ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಮನ್ ಪೂಜಾರಿ, ಕರ್ನಾಟಕ ಗೋರಕ್ಷಕರ ಸೇನೆಯ ಸಂಸ್ಥಾಪಕರು. ಈ ವಿಡಿಯೋ ಮಾಡ್ತಿರೋದು ರಾಯಲ್ ಸ್ಟೈಲಿಶ್ ಶಬಿ. ಇದು ನಿನಗಾಗೆ ಕಣಲಿ ಮಾಡ್ತಿರೋದು ವಿಡಿಯೋ. ಕಾರಣ ಏನು ಅಂತ ನಿನಗೂ ಗೊತ್ತೈತೆ. ನೀನು ಇಲ್ಲಿಂದ ನೇಪಾಳಕ್ಕೆ ಗೆಣಸ್ ಕೀಳಕ್ಕೆ ಹೋಗಿದೆಯೇನಲ್ಲಿ. ನಮ್ಮ ಧರ್ಮದ ಬಗ್ಗೆ ಮಾತನಾಡ್ಬೇಕಾರೆ ನ್ಯಾಲ್ಗೆ ಮೇಲೆ ಬಿಗಿ ಇಕ್ಕೊಂಡು ಮಾತಾಡು. ಹಿಂದೂ ಪರ ಹೋರಾಟಗಾರರ ಬಗ್ಗೆ ಮಾತಾಡ್ಬೇಕಾರೆ ನಿನ್ನ ನ್ಯಾಲ್ಗೆನ ಹಿಡ್ತದಲ್ಲಿ ಇಕ್ಕೊಂಡು ಮಾತಾಡು. ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಏಸ್ಗೆ ತಿಂತೀಯಾ ನೀನು? ಮೊನ್ನೆ ಒಂದೆರಡು ಮೂರು ವಿಡಿಯೋಗಳನ್ನ ನೋಡಿದ್ದೀನಿ ನಾನು ನಿನ್ನವ. ನಾವು ಪೂಜಿಸ್ತಕ್ಕಂತಹ ಇಷ್ಟಲಿಂಗದ ಬಗ್ಗೆ ಮಾತಾಡಿದೀಯಾ, ಹಾಗೆ ಹಿಂದೂ ಪರ ಹೋರಾಟಗಾರರ ಬಗ್ಗೆ ಮಾತಾಡಿದೀಯಾ, ಹಾಗೆ ಕಳ್ಳ ಸನ್ಯಾಸಿಗಳು ಅಂತ ಕರೆದಿದೀಯಾ. ಯಾರಿಗೋ ಕರೆದಿದೀಯಾ ನೀನು ಕಳ್ಳ ಸನ್ಯಾಸಿಗಳು ಅಂತವ? ಏನು ನಿಮ್ಮ ಅಪ್ಪ ಮನೆದೇನಾದ್ರು ಒಡ್ಕೊಂಡು ತಿಂದವ್ರೆ ನಾವು ಸನ್ಯಾಸಿಗಳು? ಸನ್ಯಾಸಿಗಳಿಂದಲೇ ಕಣ ನಮ್ಮ ಧರ್ಮದ ಒಂದು ಸಂಸ್ಕೃತಿ ಉಳಿತಾ ಇರೋದು. ಅದೇ ರೀತಿಯಾಗಿ ನಾವು ಪೂಜೆ ಮಾಡ್ತಕ್ಕಂಥ ಇಷ್ಟಲಿಂಗವನ್ನ ನೀನು ಇಲ್ಲಿಂದ ನೇಪಾಳ ತನಕ ಏನಕ್ಕೆ ನೋಡಕ್ ಹೋಗಿದೀಯಾ? ನಿನ್ನನ್ನು ಹೋಗುವಂತ ಯಾರಾದರೂ ಕೇಳಿದ್ರಾ? ಇಲ್ಲೇ ಎಲ್ಲರೂ ನೋಡ್ಬೇಕಾಗಿತ್ತಪ್ಪ, ಕೈ ಮುಗಿಬೇಕಾಗಿತ್ತು. ಮಾತಾಡ್ಬೇಕಾದ್ರೆ ನ್ಯಾಲ್ಗೆ ಮೇಲೆ ಇಡ್ತಾ ಇರಲಿ. ಅದಾದ್ಮೇಲೆ ಹಿಂದೂ ಪರ ಹೋರಾಟಗಾರರು ಪುನೀತ್ ಕೆರಳ್ಳಿ ಅಣ್ಣನವರು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನಾದರೂ ಗೊತ್ತೇನಲ್ಲೋ ನಿಂಗೆ? ಅವ್ರ ಜೊತೆ ಇರೋರೆಲ್ಲ ಹೋರಾಟ ಮಾಡ್ತಿರೋದು ನಮ್ಮ ಹಿಂದೂ ಸಂಸ್ಕೃತಿಗಾಗಿ, ನಮ್ಮ ಹಿಂದೂ ಧರ್ಮಕ್ಕಾಗಿ, ಹಾಗೂ ಗೋವುಗಳ ರಕ್ಷಣೆಗಾಗಿ. ಗುಬರ್ಡ್ ನನ್ನ ಮಗನೇ, ನೀನು ಆಲ್ಮೋಸ್ಟ್ ಅಲ್ಲಿ ನನಗನ್ಸಿದ ಮಟ್ಟಿಗೆ ನಿನ್ನ ವಿಡಿಯೋಗಳ ನೋಡಿದ ಮಟ್ಟಿಗೆ ಮೊದಲು ನಿಮೆನ್ಸಿಗೆ ಬಂದ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಲಿ ಒಂದು ಸತಿಯ. ಏನು ಮಾತಾಡ್ತಾ ಇದ್ದೀನಿ, ಏನೋ ಪರಿಜ್ಞಾನ ಇಲ್ದಲೇ ಮಾತಾಡ್ತಿದೀಯಾ? ನಿನಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಕೇಳು. ಆ ಮಾಡಿರ್ತಕ್ಕಂಥ ವಿಡಿಯೋಗಳಿಗೆ ಸರಿಯಾಗಿ ನೀನು ಉತ್ತರ ಕೊಡಬೇಕು. ಒಂದು, ಇನ್ನೊಂದು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಇನ್ನು ಮುಂದೆ ಇದೇ ರೀತಿ ವಿಡಿಯೋಗಳನ್ನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತ ಬರ್ತಾ ಇದ್ರೆ ನಿನಗೆ ನಾನು ಕಾನೂನು ಮುಖಾಂತರ ಏನು ಸರಿಯಾಗಿ ಪಾಠ ಕಲಿಸ್ಬೇಕೋ, ಎಲ್ಲಿ ಬಿಸಿ ಮುಟ್ಟಿಸ್ಬೇಕೋ ನಮಗೆ ಗೊತ್ತೈತೆ, ನಾವು ಮುಟ್ಟಿಸ್ತೀವಿ. ಆಯ್ತೇನೋ? ನೀನು ನಿಮ್ಮ ಅಪ್ಪಂಗೆ ಹೋಗಿ ಕೇಳು, ಶಿವಲಿಂಗನ ಏನಕ್ಕೆ ಪೂಜೆ ಮಾಡ್ತಾರಪ್ಪ, ಗಂಗೆನ ಏನಕ್ಕೆ ಪೂಜೆ ಮಾಡ್ತಾರಪ್ಪ ಅಂತ ಕೇಳ. ನಿಮ್ಮಪ್ಪ ನಿಮ್ಮವ್ವ ಹೇಳ್ತಾರೆ. ಯಾಕೆ ಹೇಳ್ಕೊಟ್ಟಿಲ್ವೇನೋ ನಿಮ್ಮಪ್ಪ ನಿಮ್ಮವ್ವ? ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲೇ ಹುಟ್ಟಿದೆಯಾ, ಇಲ್ಲ ಹರಬೇಕೆಗೆ ಏನಾದ್ರು ಹುಟ್ಟಿದೆಯೇನೋ ನೀನು? ಸರಿಯಾದ ರೀತಿ ತಿಳ್ಕೊಬಿಟ್ಟು ಆಮೇಲೆ ವಿಡಿಯೋ ಮಾಡು. ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆ ವಿಚಾರದ ಬಗ್ಗೆ ತಿಳ್ಕೊಬಿಟ್ಟು ವಿಡಿಯೋ ಮಾಡಬೇಕು. ತಿಳಿದಲ್ಲೇ ಹರಬೇಕೆ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ನಿನ್ನ ತೆವಲಿಗೆ, ನಿನ್ನ ಏನು ವ್ಯೂಸ್ಗಳಿಗೋಸ್ಕರ ನೀನು ವಿಡಿಯೋ ಮಾಡ್ಕೊಂತ ಇದೆಯಾ, ಮಾಡು. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಈಗೇನು ನೀನು ಜಂತರ್ ಮಂತರ್ ಅಂತೀಯೋ, BJP ಅಂತ ಇದೆಯೋ, ಕಾಂಗ್ರೆಸ್ ಅಂತ ಇದೆಯೋ, ಅದು ನನಗೆ ಬೇಕಾಗಿಲ್ಲ. ನಮ್ಮ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ನ್ಯಾಲ್ಗೆ ಮೇಲೆ ಇಡ್ತಾ ಇಕ್ಕೊಂಡ್ ಮಾತಾಡು. ಇಲ್ಲ ಅಂದರೆ ನಿನ್ನನ್ನು ಸರಿಯಾದ ರೀತಿ ನಾನು ಎಲ್ಲಿ ಕಲಿಸ್ಬೇಕೋ ಪಾಠನ, ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಂತ ನಮ್ಗೆಲ್ಲರಿಗೂ ಹಿಂದೂ ಪರ ಹೋರಾಟಗಾರರಿಗೆ ಗೊತ್ತೈತೆ, ನಾವು ಮುಟ್ಟಿಸ್ತೀವಿ. ಇದೇ ಕೊನೆ, ಇದೇ ಮೊದಲು. ನಿನಗೆ ಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ತಿಳ್ಕೊ. ಹಿಂದೂ ಪರ ಹೋರಾಟಗಾರ ಇರ್ಬೋದು, ಅಥವಾ ನಮ್ಮ ದೈವಗಳ ಬಗ್ಗೆ ಇರ್ಬೋದು, ಏನಾದರೂ ಇನ್ನೊಂದು ಸಲ ಮಾತಾಡಿದೆ ಅಂದರೆ ಪರಿಣಾಮ ನೆಟ್ಗಿಡಲ್ಲ ಅಭಿ. ಸ್ನೇಹಿತರೆ, ಈ ವಿಡಿಯೋನ ಆ ಕಚ್ಚಡ ನನ್ನ ಮಗ ರಾಯಲ್ ಸ್ಟೈಲಿಶ್ ಅಭಿಗೆ ನೋಡೋ ತನಕ ಶೇರ್ ಮಾಡಿ. ಏನಕ್ಕೆ ಅಂದರೆ ಇಂಥ ಕಚ್ಚಡ ನನ್ನ ಮಕ್ಕಳು ಅವ್ರವ್ರ ಥೇವ್ಲುಗಳಿಗೆ, ವ್ಯೂಸ್ಗೋಸ್ಕರ, ಅವ್ರ ಫಾಲೋವರ್ಸ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಧರ್ಮದ ಬಗ್ಗೆ ಇರ್ಬೋದು, ನಮ್ಮ ಸನ್ಯಾಸಿಗಳು ಅಂದರೆ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ನಮ್ಮ ದೈವಗಳ ಬಗ್ಗೆ ಇರ್ಬೋದು, ಹಿಂದೂ ಪರ ಹೋರಾಟಗಾರರ ಬಗ್ಗೆ ಇರ್ಬೋದು, ಹವಹೇಳನವಾಗಿ ಮಾತಾಡ್ತಾ ಇದ್ದಾರೆ. ಇಂಥ ನನ್ನ ಮಕ್ಕಳಿಗೆಲ್ಲವ ಸರಿಯಾಗಿ ಬಿಸಿ ಮುಟ್ಟಿಸಿದಾಗಲೇ ಸರಿಯಾಗೋದು. ನಿನ್ನ ತೆವಲಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯೋ ಅದನ್ನ ನೀನು ಮಾಡೋ, ನಾವು ಕೇಳಲ್ಲ ಕಣೋ. ಆದರೆ ಇನ್ನು ಮುಂದೆ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು, ನಮ್ಮ ದೈವಗಳ ಬಗ್ಗೆ ಆಗಿರ್ಬೋದು, ಹಿಂದೂ ಪರ ಹೋರಾಟಗಾರರ ಬಗ್ಗೆ ಇರ್ಬೋದು, ಮಾತಾಡ್ಬೇಕಾದ್ರೆ ನ್ಯಾಲ್ಗೆ ಮೇಲೆ ಇಡ್ತಾ ಇಕ್ಯ. ನಮಸ್ಕಾರ ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.